ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾವು ಟ್ರಿಪ್ ಹೋಗಿದ್ವಲ್ಲ ಗೋಕರ್ಣ, ಅದು ಲಾಸ್ಟ್ ಡೇ ಅಂದರೆ 4ನೇ ದಿನದ್ದು. ಮುರುಡೇಶ್ವರದಿಂದ ನಾವು ಬೆಂಗಳೂರಿಗೆ ರಿಟರ್ನ್ ಬರಬೇಕಾದ್ರೆ ಇರೋ ವ್ಲಾಗ್ ಇದು, ಈ ವಿಡಿಯೋ. ಮುರುಡೇಶ್ವರ ಟೆಂಪಲ್ ಎಲ್ಲ ನೋಡಾದಮೇಲೆ ನಾವು ಬೆಳಗ್ಗೆ ಬೇಗ ಹೋಗಿ ಬಂದಿದ್ವಿ, ದರ್ಶನ ಮಾಡ್ಕೊಂಬಂದಿದ್ವಿ. ಅಲ್ಲೆಲ್ಲ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ. ದರ್ಶನ ಎಲ್ಲ ಮಾಡಾದಮೇಲೆ ನಾವು ಬೆಂಗಳೂರಿಗೆ ವಾಪಸ್ ಹೊರಟ್ವಿ. ಬರ್ತಾ ಮಂಗಳೂರಲ್ಲಿ ಕಾಪು ದೇವಸ್ಥಾನ ಇದೆ, ಅದೇನೋ ಲಾಸ್ಟ್ ಇಯರ್ ಏನೋ ಓಪನ್ ಆಗಿತ್ತಂತೆ. ನಮ್ಮ ಹಸ್ಬೆಂಡ್ ಫ್ರೆಂಡಲ್ಲಿ ಇದ್ದರು, ಅವರು ಬನ್ನಿ ಅಂದರು, ಅದಕ್ಕೋಸ್ಕರ ನೋಡೋಣ ಅಂತ ಹೋದ್ವಿ. ರಶ್ ಏನಿರಲಿಲ್ಲ, ಚೆನ್ನಾಗಿತ್ತು ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ. ಆದರೆ ಒಳಗಡೆ ಫೋಟೋಸ್ ತೆಗಿಯಕ್ಕೆ ಬಿಟ್ಟಿಲ್ಲ. ಅದೆಲ್ಲ ನೋಡಿಕೊಂಡು ಮತ್ತೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಮತ್ತೆ ಹೊರಟ್ಬಿಟ್ವಿ ಬೆಂಗಳೂರಿಗೆ. ಬರ್ತಾ ಹಾಸನ ಹತ್ರ ಒಂದು ರೆಸ್ಟೋರೆಂಟಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಸ್ಯಾಂಡ್ವಿಚ್ಚು ಮತ್ತು ಗೋಬಿ ಅದೆಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಆವಾಗ ಅಷ್ಟೇನು ಮಳೆ ಇರಲಿಲ್ಲ, ಎಲ್ಲ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾಯಿದ್ರು. ಅದರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ಆ ಕಡೆಯಿಂದನೂ ಬೆಂಗಳೂರು ಸೈಡಿಂದ ಬರ್ತಾಯಿತ್ತು. ಇದೇ ನೋಡಿ, ಶಿವ ಸೂರ್ಯ ಅನ್ನೋ ರೆಸ್ಟೋರೆಂಟು. ಅದಾದಮೇಲೆ ನಾವು ಬೆಳ್ಳೂರು ಕ್ರಾಸ್ ಹತ್ರ ಬರ್ತಾ ಇದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು, ಆನೆಕಲ್ಲು ಮಳೆ. ನಾವಲ್ಲಿ 5 ನಿಮಿಷ ನಿಲ್ಲಿಸ್ಬಿಟ್ಟು ಆನೆಕಲ್ಲು ಬೀಳ್ತಾ ಇರೋದನ್ನು ನೋಡ್ತಾ ಇದ್ವಿ. ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು. ತುಂಬ ಮಳೆಗೆ ಗಾಡಿಗಳೇ ಶೇಕ್ ಆಗ್ತಾಯಿತ್ತು, ಕಾರೇ ಹಳ್ಳಾಡ್ತಾಯಿತ್ತು. ನಾನು ಬೇಡ ಅಂದರು, ಇವರು ಹೋಗ್ತಾಯಿದ್ರು. ನಿಧಾನಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ, ಇಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು, ಆಚೆ ಏನು ಕಾಣಿಸ್ತಾನೆ ಇಲ್ಲ, ಆ ಥರ ಮಳೆ. ಆವಾಗ ತುಂಬ ದೂರ ಬಂದಿಲ್ಲ ಮಳೆ, ಸ್ವಲ್ಪ ದೂರ ಮಳೆ ಬಂದಿದೆ, ಸ್ವಲ್ಪ ದೂರ ಮಳೆನೇ ಇಲ್ಲ. ಅದಾದಮೇಲೆ ಅಲ್ಲೇ ನೆಲಮಂಗ್ಲದ ಹತ್ರ ಒಂದು ಡಾಬಾದಲ್ಲಿ ಊಟ ಮಾಡಿಬಿಟ್ಟು ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ನೆಕ್ಸ್ಟು ಈ ವಿಡಿಯೋ ಏನಂದರೆ, ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಇದು ನಾವೊಂದು ಜಾಗ ತೊಗೊಂಡಿದ್ವಿ. ನಾವಿರೋ ಮನೆ ಹತ್ರನೇ ಒಂದು ಸೈಟ್ ಪರ್ಚೇಸ್ ಮಾಡಿದ್ವಿ. ಅದನ್ನು ಮನೆ ಕಟ್ಟೋಣ ಅಂದ್ಬಿಟ್ಟು ಅದನ್ನು ನಾನು ನಿಮಗೆ ತುಂಬ ದಿನ ಆಯಿತು, ಆಗಲಿ 3-4 ಮಂತ್ಸ್ ಆಯಿತು ತೊಗೊಂಡು. ಅದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ. ಅದು ತೊಗೊಂಡು ಇವಾಗ ಅದಕ್ಕೆ ಕ್ಲೀನ್ ಎಲ್ಲ ಮಾಡಿಸಿ ನೋಡಿ, ಇವಾಗ ನಾವು ಅಲ್ಲಿ ಬೋರ್ ಹಾಕಿಸ್ತಾ ಇದ್ದೀವಿ. ಇವಾಗ ಕಾವೇರಿ ವಾಟರ್ ಬರುತ್ತೆ, ಆದರೂ ಮನೆ ಕಟ್ಟೋಕ್ಕೆ ಮತ್ತು ನೆಕ್ಸ್ಟ್ ಮನೆಗೆಲ್ಲ ನೀರು ಬೇಕಲ್ಲ, ಅದಕ್ಕೋಸ್ಕರ ನಾವು ಬೋರ್ ಹಾಕಿಸ್ತಾ ಇದ್ದೀವಿ. ಇದು ಬೋರ್ ಹಾಕ್ಸೋ ದಿನ ಪೂಜೆ ಎಲ್ಲ ಮಾಡಿ ಬೋರು ಸ್ಟಾರ್ಟ್ ಮಾಡ್ತಿದ್ದಾರೆ. ಬೋರ್ ಹಾಕ್ಸೋ ದಿನ ಫಸ್ಟು ಸ್ಟಾರ್ಟಿಂಗು ಪೂಜೆ ಮಾಡ್ತಾರಲ್ಲ, ಅದನ್ನು ನಾವು ಮಾಡ್ತಾ ಇರೋದು. ನಾನು ಯಾವತ್ತೂ ಇದು ಹತ್ರದಿಂದ ನೋಡಿಲ್ಲ, ಈ ಥರ ಬೋರ್ ಹಾಕ್ಸ್ಬೇಕಾದ್ರೆ. ದೂರದಲ್ಲಿ ನೋಡಿದ್ದೀನಿ, ಇಷ್ಟು ಹತ್ರದಲ್ಲಿ ನೋಡಿಲ್ಲ, ಇದೇ ಫಸ್ಟ್ ಟೈಮು. ನಮ್ಮದು ರೋಡು ಚಿಕ್ಕದಿರೋದ್ರಿಂದ, ನಾವು ಕಟ್ತಾ ಇರೋ ಮನೆ ಹತ್ರ ತುಂಬ ಚಿಕ್ಕದು ರೋಡು, ಅದರಿಂದ ಇದು ಬೋರು ಮೆಷಿನ್ ಸ್ವಲ್ಪ ಚಿಕ್ಕದು. ಸ್ಟಾರ್ಟ್ ಮಾಡಿದ್ರು. ಅವತ್ತು ನೀರು ಬಂತು, ಸ್ವಲ್ಪ ನೈಟು 5 o'clock ಮೇಲೆ ಬಂತು. 2 ಪಾಯಿಂಟ್ ಇತ್ತು, ಅದರಲ್ಲಿ 1 ಪಾಯಿಂಟಲ್ಲಿ 2 ಪಾಯಿಂಟ್ಸ್ ಅಷ್ಟು ನೀರು ಬಂದಿದೆ. ನೀರು ಚೆನ್ನಾಗಿ ಬಂದಿದೆ. ಆಲ್ರೆಡಿ ನಾವು ಮನೇನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ, ಆಗಲೇ ಸೆಕೆಂಡ್ ಮೋಲ್ಡಿಗೆ ಬಂದಿದೆ. ಆದರೆ ನಾನು ನಿಮಗೆ ಲೇಟಾಗಿ ವ್ಲಾಗ್ಸಲ್ಲಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಫಸ್ಟು ಹಾಕಬೇಕೋ ಬೇಡವೋ ಅಂದ್ಕೊಂಡೆ, ಆಮೇಲೆ ಇರಲಿ ಹಾಕೋಣ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕಲ್ವ. ಇದು ಬೋರ್ ಹಾಕಬೇಕಾದ್ರೆ ನಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ, ಆದರೆ ಅದು ಮಣ್ಣು ಮೇಲೆಲ್ಲ ಹಾರ್ತಾಯಿತ್ತು ಅಂತ ಆಮೇಲೆ ಆ ಕಡೆ ಹೋದ್ವಿ. ನಾನು ಹತ್ರದಿಂದ ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ಬೋರ್ ಹಾಕೋದನ್ನು ನಾನು ನೋಡೇ ಇರಲಿಲ್ಲ ಯಾವಾಗೂ. ನೆಕ್ಸ್ಟು 2 ಪಾಯಿಂಟು ನೀರು ಬಂತು. ನೀರು ತುಂಬ ಚೆನ್ನಾಗಿ ಬಂದಿದೆ. ಅದು ಮುಂದೆ ನೋಡಿ ಎಷ್ಟು ನೀರು ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.